ರೈತ ಬಾಂಧವರಿಗೆ ನಮಸ್ಕಾರ. NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ರೈತ ಬಾಂಧವರೇ, 2024-25ನೇ ಸಾಲಿನ ಮುಂಗಾರು ಬೆಳೆ ವಿಮೆ ತುಂಬಲು ಕೇವಲ 5 ದಿನ ಮಾತ್ರ ಉಳಿದಿರತಕ್ಕಂಥದ್ದು. ನೀವು 5 ದಿನದೊಳಗೆ ಬೇಗನೆ ಬೆಳೆ ವಿಮೆಯನ್ನು ತುಂಬಿಸಬೇಕಾಗಿ ವಿನಂತಿ. ನೋಡಿ 5 ದಿನ ಮಾತ್ರ ಉಳಿದಿರತಕ್ಕಂಥದ್ದು. ಕೊಪ್ಪಳ ಜಿಲ್ಲೆ ಭಾಳಷ್ಟು ಜಿಲ್ಲೆಗಳಲ್ಲಿ ಜುಲೈ 31ಕ್ಕೆ ಭಾಳಷ್ಟು ಬೆಳೆಗಳ ಲಾಸ್ಟ್ ಡೇಟ್ ಇರತಕ್ಕಂಥದ್ದು. ಕೆಲವು ಬೆಳೆಗಳ ಲಾಸ್ಟ್ ಡೇಟು ಆಗಸ್ಟ್ 15ರವರೆಗೆ ಇರತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಜುಲೈ 31ಕ್ಕೆ ಭಾಳಷ್ಟು ಬೆಳೆಗಳ ಲಾಸ್ಟ್ ಡೇಟ್ ಇರತಕ್ಕಂಥದ್ದು. ಹಾಗಾಗಿ ಬೇಗನೆ ರೈತರು ತಮ್ಮ ಒಂದು ಬೆಳೆ ವಿಮೆಯನ್ನು ತುಂಬಿಸ್ಕೊಳ್ಬೇಕಾಗಿ ವಿನಂತಿ. ನೋಡಿ ರೈತ ಬಾಂಧವರೇ, ಏನಾಗುತ್ತಂದರೆ ಇವತ್ತು ತಾರೀಕು ಜುಲೈ 26, 27, 28, 29, 30, 31 5 ದಿನ ಇದೆ ಅಂತ ಬಿಟ್ಟುಬಿಟ್ರೆ ಏನಾಗುತ್ತೆ, 29ನೇ ತಾರೀಕಿಂದ ಸರ್ವರ್ ಬ್ಯುಸಿ ಆಗಿಬಿಡುತ್ತೆ. ಸರ್ವರ್ ಇಶ್ಯೂ ಆದಾಗ ಏನಾಗುತ್ತಪ್ಪ ಅಂದರೆ ಒಂದು ಅಪ್ಲಿಕೇಶನ್ ತುಂಬೋಕ್ಕೆ 1 ತಾಸು 2 ತಾಸು ಟೈಮ್ ತೊಗೊಂಡ್ಬಿಡುತ್ತೆ. ಯಾಕಂದರೆ ಭಾಳಷ್ಟು ರೈತರು ಲಾಸ್ಟ್ ಡೇಟ್ ಇದ್ದಾಗ ತುಂಬೋಕ್ಕೆ ಹೋಗ್ತಾರೆ. ಅದಕ್ಕೆ ನೀವು ಇವತ್ತು ಮತ್ತು ನಾಳೆ ಸಮಯ ಇದೆ, ಬೇಗನೆ ಬೆಳೆ ವಿಮೆಯನ್ನು ತುಂಬಿಸಿಬಿಡಿ. ಇನ್ನೊಂದು ನೋಡಿ, ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಅಲ್ಲ, ನಾವು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀವಿ ಅಷ್ಟೇ. ಈ ಬೆಳೆ ವಿಮೆ ಬರುತ್ತೆ ಬರಲ್ಲ ಆ ಕುರಿತು ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ನೀವು ಬೆಳೆ ವಿಮೆ ಬರಬೇಕಾದ್ರೆ ಮೊದಲು ಏನು ಮಾಡಬೇಕಪ್ಪ ಅಂದರೆ, ನೀವು ಯಾವ ಬೆಳೆ ವಿಮೆಯನ್ನು ತುಂಬಿರ್ತೀರ ಅದೇ ಬೆಳೆ ವಿಮೆಯನ್ನು ಈ ಆ್ಯಪ್ ಮೂಲಕ ಸಮೀಕ್ಷೆ ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡಬೇಕು, ಬೆಳೆ ಸಮೀಕ್ಷೆ ಮಾಡಬೇಕು. ಉದಾಹರಣೆಗೆ ನೀವು ಬೆಳೆ ವಿಮೆಯನ್ನು ಮೆಕ್ಕೆಜೋಳ ತುಂಬಿಸಿದ್ರಿ ಅಂದ್ಕೊಳ್ಳಿ, ಹೊಲದಲ್ಲಿ ನೀವು ಮೆಕ್ಕೆಜೋಳನೇ GPS ಮಾಡಬೇಕು. ಅದು ಮ್ಯಾಚ್ ಆದರೆ ಮಾತ್ರ ನಿಮಗೆ ಬೆಳೆ ವಿಮೆ ಬರುತ್ತೆ. ನೀವು ಬೆಳೆ ವಿಮೆಯನ್ನು ಮೆಕ್ಕೆಜೋಳ ತುಂಬಿಸಿರ್ತೀರ, ಹೊಲದಲ್ಲಿ GPS ಬೇರೆ ಬೆಳೆ ಆಗಿಬಿಟ್ರೆ ಅವಾಗ ಕ್ರಾಪ್ ಮಿಸ್ ಮ್ಯಾಚ್ ಆಗಿ ನಿಮಗೆ ಬೆಳೆ ವಿಮೆ ಹಣ ಬರಲ್ಲ. ಅದಕ್ಕಾಗಿ ರೈತರು ಬೇಗನೆ ತಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಅಥವಾ CH ಸೆಂಟರ್ ಅಥವಾ ಬ್ಯಾಂಕ್ ಅಥವಾ RDCC ಕೋಆಪರೇಟಿವ್ ಬ್ಯಾಂಕಿಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ತುಂಬೋದು. ಈಗ ನೀವು ಇವತ್ತು ನಾಳೆ ತುಂಬಿಸ್ಬಿಡಿ, ಲಾಸ್ಟ್ ಡೇಟ್ ಇದ್ದಾಗ ತುಂಬ ಸಮಸ್ಯೆ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ನೋಡಿ, ಬೆಳೆ ವಿಮೆ ಇಲ್ಲಿ 3 ರೀತಿಯಾಗಿ ರೈತರಿಗೆ ಜಮಾ ಆಗ್ತಕ್ಕಂಥದ್ದು. ಒಂದು CCE ಅಂತಂದರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ, ಅಂದರೆ ಬೆಳೆ ಕಟಾವು ಪ್ರಯೋಗದ ಮೂಲಕ ಆ ವರ್ಷದ ಶಾರ್ಟ್ ಫಾಲ್ ಅಂತ ಮಾಡ್ತಾರೆ. ಅಂದರೆ 100 ರೂಪಾಯಿ ಇದೆ ಅಂದರೆ ಅದಕ್ಕೆ 19 ರೂಪಾಯಿ ಲಾಸ್ ಆಗಿದೆ, 20 ರೂಪಾಯಿ ಲಾಸ್ ಆಗಿದೆ ಅಂತ. ಈಗ ಉದಾಹರಣೆಗೆ ನಿಮ್ಮ ಕ್ರಾಪ್ ಇನ್ಸೂರೆನ್ಸ್ ಸಮ್ ಇನ್ಸೂರ್ಡ್ ಅಂತ ಇರುತ್ತೆ. ಸಮ್ ಇನ್ಸೂರ್ಡ್ 1 ಲಕ್ಷ ಇತ್ತು ಅಂದ್ಕೊಳ್ಳಿ, ಶಾರ್ಟ್ ಫಾಲ್ 19 ಆದರೆ 19,000 ನಿಮಗೆ ಬೆಳೆ ವಿಮೆ ಹಣ ಬರುತ್ತೆ. ಇದು ಒಂದು. ಇನ್ನೊಂದು ಟೈಪಲ್ಲಿ ಏನಾಗುತ್ತೆ, ಮಿಡ್ ಟರ್ಮ್ MT ಅಂತ ಕೊಡ್ತಾರೆ, ಮಿಡ್ ಟರ್ಮ್ ಅಡ್ವೈಸರಿ ಅಂತ. ಅಂದರೆ ಮಧ್ಯಂತರ ಪರಿಹಾರ. ಅದು ಯಾವಾಗ ವಾದರ್ಸ್ ಬರಗಾಲ ಇತ್ತಲ್ಲ ಅಂಥ ಸಮಯದಲ್ಲಿ, ಫ್ಲಡ್ ಅಂದರೆ ಪ್ರವಾಹ ಬಂದ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ಮಧ್ಯಂತರ ಪರಿಹಾರ ಅಂತ ಕೊಡ್ತಾರೆ. ಇನ್ನೊಂದು ಏನಪ್ಪ ಅಂದರೆ, ನೀವು ಕಂಪ್ಲೇಂಟ್ ಮಾಡಬೇಕು. ಯಾವುದೇ ಒಂದು ಬೆಳೆ ವಿಮೆಯನ್ನು ತುಂಬಿಸಿರಿ, ನಿಮ್ಮ ಹೊಲ ಹಾನಿ ಆದರೆ, ಯಾವ ರೀತಿ ಅದು ಮಳೆಯಿಂದ ಇರ್ಬೋದು, ಬರಗಾಲದಿಂದ ಇರ್ಬೋದು, ಅಥವಾ ಯಾವುದಾದ್ರೂ ಪ್ರಾಣಿ ಅಂದರೆ ಜಿಂಕೆ, ಕರಡಿ ಅಥವಾ ಈ ಪ್ರಾಣಿಗಳಿಂದ ಆ ಬೆಳೆ ಹಾನಿಯಾಗಿದ್ದರೆ ನೀವು ಕಂಪ್ಲೇಂಟ್ ಮಾಡಬೇಕು. ಅದು ಯಾವ ರೀತಿಯಪ್ಪ ಅಂದರೆ, ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಅಂತ ಇದೆ ನೋಡಿ, ಸಂಪರ್ಕಿಸಿ. ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳ ನಂಬರ್ ಬರ್ತವೆ. ಇಲ್ಲಿದೆ ನೋಡಿ, ಪ್ರತಿಯೊಂದು ಇನ್ಶೂರೆನ್ಸ್ ಕಂಪ್ನಿಗಳ ನಂಬರ್ ಇರ್ತವೆ. ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಯಾವುದಂತ ಇಲ್ಲಿ ನೋಡಿ, ಫಸ್ಟು ಇಲ್ಲಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳ ಫೋನ್ ನಂಬರ್ ಇವೆ, ಇದಕ್ಕೆ ಕಾಲ್ ಮಾಡಬೇಕು. ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಎಲ್ಲಿ ಅಂತಂದರೆ ಇಲ್ಲಿ ಹೋಮ್ ಹೋಗಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿದೆ ನೋಡಿ, ನಿಮ್ಮ ಇನ್ಶೂರೆನ್ಸ್ ಯುವರ್ ಇನ್ಶೂರೆನ್ಸ್ ಕಂಪ್ನಿ ಅಂತ ಇರ್ತದೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಬರುತ್ತೆ. ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಬಂದು ನೋಡಿ, ನಮ್ಮ ಕೊಪ್ಪಳ ಜಿಲ್ಲೆಗೆ ನೋಡಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಟಾಟಾ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಇರ್ತಕ್ಕಂಥದ್ದು. ಇನ್ನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ಗೆ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪ್ನಿ ಇರ್ತಕ್ಕಂಥದ್ದು. ಹಾಗಾಗಿ ಈ ರೀತಿಯಾಗಿ ನೀವು ಇನ್ಶೂರೆನ್ಸ್ ಕಂಪ್ನಿಗಳನ್ನು ಫೈಂಡ್ ಮಾಡಿ ಅಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಅಂತ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಇನ್ಶೂರೆನ್ಸ್ ಕಂಪ್ನಿ ಕಾಲ್ ನಂಬರ್ ತೊಗೊಂಡು ನೀವು ಕಾಲ್ ಮಾಡಿ ನೀವು ನಿಮ್ಮ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಹಿಂಗೆ ಸರ್ ನಮ್ಮದು ಈ ಥರ ಪ್ರವಾಹದಿಂದಾಗಿ ಬರಗಾಲದಿಂದಾಗಿ ನಮ್ಮ ಬೆಳೆ ಹಾನಾಗಿದೆ ಬನ್ನಿ ಅಂದರೆ ನೀವು ಅದು 72 ಗಂಟೆ ಒಳಗೆ ಅಂದರೆ 3 ದಿನದೊಳಗಾಗಿ ಕಂಪ್ಲೇಂಟ್ ರೈಸ್ ಮಾಡಬೇಕು. ಅವರು ನಿಮ್ಮ ಹೊಲಕ್ಕೆ ಬಂದು ಭೇಟಿ ನೀಡಿ ಎಲ್ಲವನ್ನು ಅಬ್ಸರ್ವ್ ಮಾಡಿ ನಿಮಗೆ ಎಷ್ಟು ಮೊತ್ತ ನೀಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಎಷ್ಟು ಇತ್ತು ಅನ್ನೋ ಮಾಹಿತಿ ಆಯಿತು ರೈತ ಬಾಂಧವರೇ. ಹೆಚ್ಚಿನ ಮಾಹಿತಿಗೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.